ಕನ್ನಡ ಸಿನಿಮಾ ನಟರ ನಡುವೆ ಜಗಳವನ್ನ ತಂದಿಟ್ಟಂತಹ ನಟಿ ರಮ್ಯಾ. ನಟರ ಅಭಿಮಾನಿಗಳ ನಡುವೆ ಜಗಳ ತಂದಿಟ್ಟು ತಮಾಷೆ ನೋಡಿರುವಂತಹ ರಮ್ಯಾ ಕನ್ನಡದಲ್ಲಿ ಈಗ ಆಗ್ತಿರುವಂತಹ ನಟರ ಅಭಿಮಾನಿಗಳ ಗಲಾಟೆಗೆ ರಮ್ಯಾನೇ ಕಾರಣ. ಕನ್ನಡ ಸಿನಿಮಾ ನಟರ ನಡುವೆ ಜಗಳವನ್ನ ತಂದಿಟ್ಟಂತಹ ನಟಿ ರಮ್ಯಾ ನಟರ ಅಭಿಮಾನಿಗಳ ನಡುವೆ ಜಗಳ ತಂದಿಟ್ಟು ತಮಾಷೆ ನೋಡಿದಂತಹ ರಮ್ಯಾ ಕನ್ನಡದಲ್ಲಿ ಈಗ ಆಗ್ತಿರುವಂತಹ ನಟರ ಅಭಿಮಾನಿಗಳ ಗಲಾಟೆಗೆ ರಮ್ಯನೇ ಕಾರಣ. ನಟಿ ರಮ್ಯಾ ಕಾರಣದಿಂದ ಸ್ಯಾಂಡಲ್ವುಡ್ ನಲ್ಲಿ ಈಗ ಅಭಿಮಾನಿಗಳ ಜಟಾಪಟಿ ಶುರುವಾಗಿದೆ. ನಟ ದರ್ಶನ್, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳ ನಡುವೆ ಗಲಾಟೆ. ನಟ ದರ್ಶನ್ ವಿರುದ್ಧ ನಟ ಶಿವಣ್ಣ, ಅಪ್ಪು, ರಾಘಣ್ಣ ಮಕ್ಕಳ ಅಭಿಮಾನಿಗಳು ಮುಗಿ ನಟ ದರ್ಶನ್ ವಿರುದ್ಧ ಅತ್ಯಂತ ಕೊಳಕು ಕೆಟ್ಟ ಪದಗಳಿಂದ ನಿಂದಿಸ್ತಾ ಇರುವಂತಹ ಫ್ಯಾನ್ಸ್. ಇತ್ತ ಶಿವಣ್ಣ, ಪುನೀತ್ ರಾಜ್ಕುಮಾರ್, ರಾಘಣ್ಣ ಮಕ್ಕಳ ಬಗ್ಗೆಯೂ ಕೂಡ ನಿಂದನೆ. ನಟ ದರ್ಶನ್, ನಟ ಯಶ್ ವಿರುದ್ಧ ನಟ ಶಿವಣ್ಣ ಅಭಿಮಾನಿಗಳಿಂದ ನಿಂದನೆ. ಒಡೆದ ಮನೆಯಾಗಿರುವಂತಹ ಸ್ಯಾಂಡಲ್ವುಡ್ಗೆ ತುಪ್ಪ ಸುರಿದಂತಹ ನಟಿ ರಮ್ಯಾ ನಟ ದರ್ಶನ್ ಟಾರ್ಗೆಟ್ ಮಾಡಲಿಕ್ಕೆ ಹೋಗಿ ನಟರ ಅಭಿಮಾನಿಗಳ ನಡುವೆ ಬೆಂಕಿ ಹುಟ್ಕೊಂಡಿದೆ. ನಟರ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚಿ ತಮಾಷೆಯನ್ನ ನೋಡ್ತಾ ಇದ್ದಾರ ಮಾಜಿ ಸಂಸದೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಏನ್ರಿ ಆಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ಎಲ್ಲರೂ ಕೂಡ ಒಟ್ಟಿಗಿರುವಂತಹ ಪರಿಸ್ಥಿತಿ ಈಗ ಬೇರೆ ಲ್ಯಾಂಗ್ವೇಜ್ ನ ಸಿನಿಮಾಗೆ ಸೆಡ್ ಹೊಡೆಯುವಂತಹ ವಿಚಾರವನ್ನ ಮಾಡಬೇಕೇ ಹೊರತು ತಂದಿಟ್ಟು ತಮಾಷೆ ನೋಡುವಂತಹ ವಿಚಾರ ಅಲ್ಲ. ಕನ್ನಡ ಸಿನಿಮಾಗೆ ಸ್ಕ್ರೀನ್ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳು ಜಾಸ್ತಿಯಾಗಿ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳನ್ನ ಮಾಡ್ಲಿಕ್ಕೆ ನಟರು 2 ವರ್ಷ 3 ವರ್ಷ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ಈ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತಂದ್ರೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತನಾಡೋದಂತೆ ನಟಿ ರಮ್ಯಾ, ಅದಕ್ಕೆ ತುಪ್ಪ ಸುರಿದಂತೆ ಶಿವಣ್ಣ, ರಾಘಣ್ಣ ಮಾತನಾಡೋದಂತೆ. ಈಗ ಅವ್ರ ಫ್ಯಾನ್ಸ್ ಎಲ್ಲ ತಿರುಗಿ ಬಿದ್ದು ಅವ್ರ ಮನೆ ಅಂದ್ರೆ ದರ್ಶನ್ ವಿರುದ್ಧವಾಗಿ ಮಾತನಾಡೋದಂತೆ. ದರ್ಶನ್ ಫ್ಯಾನ್ಸ್ ಇವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಂತೆ. ಹೆಣ್ಮಗು ಅಂತಂದ್ರೆ ಏನ್ರಿ ತಿಳ್ಕೊಂಡಿದ್ದೀರಾ ನೀವು ಅನ್ಕೊಳ್ಳೋದು? ಮಾತೆತ್ತಿದ್ರೆ ಯಾವ್ದೋ ಒಂದು ಹೆಣ್ಣು ಮಗಳನ್ನ ಹೆಸರಿಟ್ಕೊಳ್ತೀರಾ, ಅದಕ್ಕೆ ನ್ಯಾಯ ಬೇಕು ಅಂತ ಹೇಳ್ತೀರಾ. ತದಾದ ನಂತರ ಕೆಟ್ಟಗಳ ಕಮೆಂಟ್ಗಳನ್ನ ಹಾಕ್ತೀರಾ ಅವ್ರ ಮಕ್ಕಳ ಬಗ್ಗೆ ಅಥವಾ ಯಾವ್ದೋ ಹೀರೋನ್ ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು ನೀವೇ. ತದಾದ ನಂತರ ಯಾವುದೋ ಒಂದು ಹೆಣ್ಣು ಮಕ್ಕಳ ಹೆಸರನ್ನ ಹೇಳಿಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋರು ನೀವೇ. ಹೇಗಾಗತ್ತೆ ಅದು? ಕೆಟ್ಟ ವರ್ಡ್ ಎಲ್ಲ ಬಳಸ್ಕೊಂಡು ಜಸ್ಟಿಸ್ ಅಂತ ಬೇರೆ ಹೆಣ್ಮಕ್ಳಿಗೆ ಹೇಳೋದು? ಇದಕ್ಕೆ ತುಪ್ಪ ಸುರಿದಂತೆ ನಟಿ ರಮ್ಯಾ ಅವ್ರು ಮಾತನಾಡ್ತಾ ಇರುವಂತದ್ದು. ಅವ್ರವ್ರ ಜಗಳ ಗೊತ್ತಿದೆ, ಇವತ್ತಿಂದಲ್ಲ ಸ್ಯಾಂಡಲ್ವುಡ್ ಅನ್ನ ನೋಡ್ತಾ ಇರೋದು ರಮ್ಯಾ ಅವರು ಸ್ಯಾಂಡಲ್ವುಡ್ ಅನ್ನ ನೋಡ್ತಾ ಇರೋದು ಈಗಲ್ಲ. ಸ್ಟಾರ್ ನಟಿ ಅವರು. ಹೇಗಿರುತ್ತೆ ಅಭಿಮಾನಿಗಳ ಬಳಗ ಅನ್ನೋದು ಅವ್ರಿಗೆ ಗೊತ್ತಿದೆ, ಅವರ ಪ್ರಜ್ಞೆಯಲ್ಲಿ ಇದೆ ಇದೆಲ್ಲ. ಆದರೂ ಕೂಡ ಅವರು ಒಂದಿಷ್ಟು ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ತದಾದ ನಂತರ ಅದಕ್ಕೆ ದರ್ಶನ್ ಅಭಿಮಾನಿಗಳು ಹಾಕೊಂಡು ರುಬ್ತಾರೆ, ಅದು ಇದು ಅಂತ ಹೇಳಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಒಪ್ಕೊಳ್ತೀನಿ, ಕೆಟ್ಟದಾಗಿ ಕಮೆಂಟ್ ಮಾಡೋದು ತಪ್ಪು. ಎಸ್, ಹೌದು, ಒಂದು ಹೆಣ್ಣು ಮಗುಗೆ ಕೆಟ್ಟದಾಗಿ ಏನೇನೋ ಕಮೆಂಟ್ ಮಾಡೋದು ತಪ್ಪು.
ಯಾಕೆ ನೀವೇ ಅಲ್ವಾ ಸಮಾಜದಲ್ಲಿ ಬೇರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಜಸ್ಟಿಸ್ ಅಂತ ಧ್ವನಿ ಎತ್ಕೊಂಡು ಬರೋದು? ಹೇಗ್ರಿ ಅದು ಕಮೆಂಟ್ ಹಾಕ್ತೀರಾ ನೀವು ಒಂದು ಹೆಣ್ಣು ಮಗು ಬಗ್ಗೆ? ಅದೆಲ್ಲ ಸೈಡ್ಗೆ ಇಡೋಣ. ಈಗ ಸ್ಯಾಂಡಲ್ವುಡ್ ಹತ್ಕೊಂಡು ದಗ ದಗ ಅಂತ ಉರಿತಾ ಇದೆ. ಕನ್ನಡದ ಸಿನಿಮಾ ನಟರ ನಡುವೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ರಮ್ಯಾ. ನಟರ ಅಭಿಮಾನಿಗಳ ನಡುವೆ ಜಗಳವೊಂದ ತಂದಿಟ್ಟು ತಮಾಷೆ ನೋಡಿದಂತಹ ರಮ್ಯಾ, ಕನ್ನಡದಲ್ಲಿ ಈಗ ಆಗ್ತಿರುವಂತಹ ನಟರ ಅಭಿಮಾನಿಗಳ ಗಲಾಟೆಗೆ ರಮ್ಯಾನೇ ಕಾರಣವಾಗ್ತಾ ಇದ್ದಾರೆ. ಸುಮ್ಮನೆ ಬಿಟ್ಟಿದ್ರೆ ಆ ಒಂದು ಪೋಸ್ಟ್ ಹಾಕಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ರೆ ಮುಗ್ದೋಗಿರೋದು. ಅದಕ್ಕೆ ರಿಪ್ಲೈ ಅಂತ ಇನ್ನೊಂದು ಪೋಸ್ಟು, ಅದಕ್ಕೆ ರಿಪ್ಲೈ ಅಂತ ಇನ್ನೊಂದು ಪೋಸ್ಟು. ನಟಿ ರಮ್ಯಾ ಕಾರಣದಿಂದ ಸ್ಯಾಂಡಲ್ವುಡ್ ಹತ್ಕೊಂಡು ಉರಿತಾ ಇದೆ. ಅಭಿಮಾನಿಗಳ ಜಟಾಪಟಿ ಶುರುವಾಗಿದೆ. ಹೇಗೆ ನಮ್ಮ ಕನ್ನಡದವರು ಅನ್ನೋದು ಗೊತ್ತಿದೆ. ಒಂದು ಹೀರೋನ ಜೀವ ಬಿಟ್ಟರು ಬಿಟ್ಕೊಡೋದಿಲ್ಲ, ಅದೇ ಸತ್ಯ. ಅದು ಗೊತ್ತಿದ್ರೂ ಕೂಡ ಮತ್ತೆ ಯಾಕೆ ಕೆರಳಿಸುವಂತ ಮಾಡೋದು? ಈಗ ಸಿನಿಮಾ ಇಂಡಸ್ಟ್ರಿಗೆ ಜನ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಹೇಗೆ ಬೆಳಿಬೇಕು ಅನ್ನೋದನ್ನ ನೋಡ್ಬೇಕು. ಕನ್ನಡ ಸಿನಿಮಾಗಳಿಗೆ ಜನ ಹೇಗೆ ಬರಬೇಕು, ಹೇಗೆ ಬರುವಂತೆ ಮಾಡಬೇಕು ಅಂತ ಹೇಳಿ ಆಕ್ಟರ್ಸ್ಗಳೆಲ್ಲ ಸ್ವಲ್ಪ ತಲೆ ಉಪಯೋಗಿಸಬೇಕು. ಅದು ಬಿಟ್ಟು ಇವ್ರಿಗೆ ತಂದು ಹಾಕೋದೇನ್ರಿ ಇತ್ತು? ನಟ ದರ್ಶನ್, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳ ನಡುವೆ ಈಗ ಗಲಾಟೆ ಶುರುವಾಗಿದೆ. ನಟ ದರ್ಶನ್ ವಿರುದ್ಧ ನಟ ಅಪ್ಪು, ಶಿವಣ್ಣ, ರಾಘಣ್ಣನ ಮಕ್ಕಳ ಅಭಿಮಾನಿಗಳು ಕೂಡ ಮುಗಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಈಗ ಸ್ಟಾರ್ ವಾರ್ಗಳು ನಡ್ಕೊಳ್ಳಿ, ಈಗ ಅಭಿಮಾನಿಗಳ ವಾರ್ ಶುರುವಾಗುತ್ತೆ. ಅಭಿಮಾನಿಗಳ ವಾರ ಶುರುವಾದಾಗ ಹೇಗಾಗುತ್ತೆ ಅಂದ್ರೆ ಕೆಸರ ಚಾಟವನ್ನ ಮಾಡ್ಕೊಳ್ತಾರೆ. ಇವ್ರಂದ್ರೆ ಅವ್ರಾಗಲ್ಲ, ಅವ್ರಿಗಂದ್ರೆ ಇವ್ರಿಗಾಗಲ್ಲ. ಅಷ್ಟೋ ಮಾನ ಮರ್ಯಾದೆ, ಸ್ಯಾಂಡಲ್ವುಡ್ ಮಾನ ಮರ್ಯಾದೆ ಬೀದಿಗೆ ಬಂದಂಗ ಆಗತ್ತೆ. ಬೇರೆ ಲ್ಯಾಂಗ್ವೇಜ್ ನ ಹೀರೋಗಳು ಅಥವಾ ಅಭಿಮಾನಿಗಳು ನೋಡಿದ್ರೆ ಮುಸಿ ಮುಸಿ ನಗ್ತಾರೆ. ಆ ಪರಿಸ್ಥಿತಿ ಸ್ಯಾಂಡಲ್ವುಡ್ ಯಾಕ್ರಿ ತರ್ತಾ ಇದ್ದೀರಾ? ನಟ ದರ್ಶನ್ ವಿರುದ್ಧ ಅತ್ಯಂತ ಕೊಳಕು ಕೆಟ್ಟ ಪದಗಳಿಂದ ನಿಂದಿಸ್ತಾ ಇರುವಂತಹ ನಟಿ ರಮ್ಯಾ ಬೆಂಬಲಿಸಲು ಹೋಗಿ ಬೀದಿಗೆ ಬಂದ ಸಂಸಾರದ ಕತೆ. ನಟ ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್ ಮಗನ ಸಂಸಾರದ ಕತೆ. ನಟ ಶಿವಣ್ಣಗೆ ನೇರ ಪ್ರಶ್ನೆ ಕೇಳಿದ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ, ನಿಮ್ಮ ಕುಟುಂಬದಲ್ಲೇ ಇವೆಲ್ಲ ಆದಾಗ ಯಾಕ್ರಿ ಸುಮ್ಮನಿದ್ರಿ? ಆಗ ನೀವು ನಿದ್ದೆ ಮಾಡ್ತಾ ಇದ್ರ? ಹೇಳೋದೊಂದು ಮಾಡೋದೊಂದು. ನಟ ಶಿವಣ್ಣನಿಗೆ ಪ್ರಶ್ನೆ ಮಾಡಿರುವಂತಹ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ, ಅಣ್ಣವರು ಹಾಡಿದ್ದ ಹಾಡನ್ನೇ ಉಲ್ಲೇಖಿಸಿ ನಟ ಶಿವಣ್ಣಗೆ ಪ್ರಶ್ನೆ. ಇತ್ತ ಯುವರಾಜ್ ಕುಮಾರ್ ಸಹೋದರ ವಿನಯ್ ರಾಜ್ಕುಮಾರ್ಗೂ ಕೂಡ ಪ್ರಶ್ನೆ. ಎಲ್ಲಿದ್ಯಪ್ಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತಹ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ, ನಟಿ ರಮ್ಯಾ ಬೆಂಬಲಿಸಿ ಪೋಸ್ಟ್ ಅನ್ನ ಮಾಡಿದಂತಹ ವಿನಯ್ ರಾಜ್ಕುಮಾರ್, ಸ್ಯಾಂಡಲ್ವುಡ್ ನಲ್ಲಿ ಈಗ ಎದ್ದಿರುವಂತಹ ಇಷ್ಟೆಲ್ಲ ರಾದ್ಧಾಂತಕ್ಕೆ ರಮ್ಯನೇ ಕಾರಣ. ನಟ ಅಭಿಮಾನಿಗಳ ಜಗಳದಿಂದ ಕಂಗೆಟ್ಟಿದ್ದಂತಹ ಸ್ಯಾಂಡಲ್ವುಡ್ ತಿಳಿಯಾಗಿದ್ದಂತಹ ಸ್ಯಾಂಡಲ್ವುಡ್ ಅಭಿಮಾನಿಗಳ ಬೆಂಕಿಯನ್ನ ಹಚ್ಚಿ ತುಪ್ಪವನ್ನು ಸುರಿದಂಗಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸುತ್ತಿರುವಾಗ ಬೆಂಕಿ ಹಚ್ಚಿದಂತಹ ನಟಿ ರಮ್ಯಾ ಬೆಂಬಲಿಸಲು ಹೋಗಿ ಬೀದಿಗೆ ಬಂತು ಸಂಸಾರದ ಕತೆ. ಎಸ್, ನಟಿ ರಮ್ಯಾ ಅವರನ್ನ ಓಲೈಸ್ಕೊಂಡು ಮಾತನಾಡ್ಲಿಕ್ಕೆ ಹೋಗಿ ಅವ್ರ ಮನೆ ವಿಚಾರ ಈಗ ಬೀದಿಗೆ ಬಂದಿದೆ. ಅವ್ರವ್ರ ಮನೆ ವಿಚಾರ ನಮಗೆ ಅಗತ್ಯ ಇರಲಿಲ್ಲ. ಯುವರಾಜ್ ಕುಮಾರ್ ಅವರ ಪತ್ನಿ ಖಡಕ್ಕಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನನ್ನ ಪ್ರಶ್ನೆ ಮಾಡಿದ್ದಾರೆ ಅಂತಂದ್ರೆ, ನಿಮ್ಮನೆ ಗುಟ್ಟು ಕೂಡ ಹಿಂಗೆ ಆಗಿತ್ತು, ಹೇಳೋದೊಂದು ಮಾಡೋದೊಂದು, ಇದು ಸರಿನಾ ಅಂತ ಹೇಳಿ ಶಿವರಾಜ್ ಕುಮಾರ್ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಶ್ರೀದೇವಿ. ಇದಕ್ಕೇನು ಉತ್ತರ ಕೊಡ್ತೀರಾ? ರಮ್ಯಾ ಅವರನ್ನ ವಹಿಸ್ಕೊಂಡು ಮಾತನಾಡಿಕ್ ಹೋಗಿ ಆಗಿರುವಂತಹ ಕೆಲಸ ಇದು. ಹಾಗೆ ವಿನಯ್ ರಾಜ್ಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ರು. ಆಗ್ಲೂ ಕೂಡ ಶ್ರೀದೇವಿ ಎಲ್ಲಿದ್ಯಪ್ಪ ಅಂತ ಕೇಳಿದ್ದಾರೆ. ಅಂದ್ರೆ ಅವ್ರವ್ರ ಸಂಸಾರ ಅವ್ರೇನೋ ಆಗಿ ಡಿವೋರ್ಸ್ ಆಗೋ ಮತ್ತೊಂದಾಗೋ ಏನೋ ಒಂದ್ ಸರಿಯಾಗಿ ಹೊಂದ್ಕೊಂಡು ಹೋಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಸರಿ ಇತ್ತದು. ಈಗ ರಮ್ಯಾ ಆಡಿರುವಂತಹ ಆ ಒಂದು ಮಾತು, ರಮ್ಯಾ ಹಾಕಿರುವಂತಹ ಆ ಒಂದು ಪೋಸ್ಟು ಇಡೀ ರಾಜ್ಕುಮಾರ್ ಕುಟುಂಬಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತೆ ಮಾಡಿದೆ. ಅದನ್ನ ಹೇಗ್ ಸಹಿಸ್ಕೊಂಡು ಹೋಗೋದು? ಈಗ ರಾಜ್ಕುಮಾರ್ ಅಭಿಮಾನಿಗಳು ಸುಮ್ಮನೆ ಇರ್ತಾರಾ? ದರ್ಶನ್ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ಬೀದಿ ರಂಪಾಟ ಆಗ್ತಾ ಇದೆ. ರಾಜ್ಕುಮಾರ್ ಫ್ಯಾಮಿಲಿಯ ಮ್ಯಾಟರ್ ಈಗ ಬೀದಿ ರಂಪಾಟವಾಗ್ತಾ ಇದೆ. ಇದಕ್ಕೆ ನೇರ ಹೊಣೆ ರಮ್ಯಾ.
ವಿನಯ್ ರಾಜ್ಕುಮಾರ್ ಅವರು ತಮ್ಮ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳಕ್ ಹೊರಟ್ರು. ಹೇಳಿದ್ರು ಕೂಡ ಅದು ಹೇಗೆ ರಿಪೀಟ್ ಆಗ್ತಾ ಇದೆ, ರಿಟರ್ನ್ ಬರ್ತಾ ಇದೆ ಅಂತಂದ್ರೆ ಶ್ರೀದೇವಿ ಅವ್ರು ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಎಲ್ಲಿದ್ದಪ್ಪ, ನಿಮ್ಮ ಮನೇಲೆ ಹಿಂಗಾಗಿತ್ತು, ಕೇಳೋರಿಲ್ಲ, ನಾನು ಕೇಳೋರು ಯಾರು ಇರ್ಲಿಲ್ಲ. ಆಕೆಯೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹೋಲ್ ಸ್ಯಾಂಡಲ್ವುಡ್, ಎಲ್ಲರಿಗೂ ಮಾದರಿಯಾಗಬೇಕಾಗಿದ್ದಂತಹ ಸ್ಯಾಂಡಲ್ವುಡ್ ಈಗ ಬೀದಿಯಲ್ಲಿ ನಿಂತ್ಕೊಂಡಿದೆ. ಈಗ ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಅದೇನು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ತಾ ಇತ್ತು, ಅದೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಗಬೇಕು ಅದೆಲ್ಲ ಆಗ್ತಾ ಇತ್ತು. ಅಲ್ಲಿ ಮಧ್ಯ ರಮ್ಯಾ ಬರೋ ಅವಶ್ಯಕತೆ ಏನಿತ್ತು? ಇರ್ಲಿಲ್ಲ ಅಲ್ವಾ? ಅವರು ಹಾಕಿರುವಂತಹ ಆ ಒಂದು ಪೋಸ್ಟ್ ಇಡೀ ಸ್ಯಾಂಡಲ್ವುಡ್ ಮರ್ಯಾದೆನೇ ತೆಗಿತಾ ಕೂತ್ಕೊಂಡಿದೆ ಅಲ್ಲಿ. ಅದು ಬಿಟ್ಟು ಥಿಯೇಟ್ರಿಗೆ ಜನನ್ ಕರ್ಕೊಂಡ್ ಬರೋದು ಹೇಗೆ, ವರ್ಷಕ್ಕಿಷ್ಟು ಸಿನಿಮಾ ಮಾಡಬೇಕು, ಎರಡೆರಡು ಸಿನಿಮಾ ಆದ್ರೂ ಬರಬೇಕು ನಂದು ವರ್ಷಕ್ಕೆ ಅನ್ನೋದು ಥಿಂಕ್ ಮಾಡೋದು ಬಿಟ್ಟು ಏನ್ ನಡೀತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ನಟ ದರ್ಶನ್ಗೆ ಲೇಡೀಸ್ ಟ್ರಬಲ್. ದೇವಿಯ ಮಹಾನ್ ಭಕ್ತನಾಗಿದ್ದ ಹೆಣ್ಣಿನಿಂದಲೇ ಸಂಕಷ್ಟ. ನಟ ದರ್ಶನ್ಗೆ ಲೇಡೀಸ್ ಟ್ರಬಲ್. ದೇವಿಯ ಮಹಾನ್ ಭಕ್ತನಾಗಿದ್ರು ಕೂಡ ಹೆಣ್ಣಿನಿಂದಲೇ ಸಂಕಷ್ಟ. ಪದೇ ಪದೇ ಮಹಿಳೆಯಿಂದಲೇ ತೊಂದರೆಗೀಡಾಗ್ತಾ ಇದ್ದಾರೆ ದಾಸ. ಹೆಂಡತಿ ವಿಜಯಲಕ್ಷ್ಮಿಯನ್ನ ಹೊಡೆದು ಜೈಲು ಸೇರಿದಂತಹ ದರ್ಶನ್, ನಟಿ ನಿಖಿತಾ ಜೊತೆಗೆ ಗಾಸಿಪ್ನಿಂದ ಹೆಸರು ಕೆಡಿಸಿಕೊಂಡಿದ್ದಂತಹ ದಚ್ಚು, ಪವಿತ್ರಕ್ಕಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿದಂತಹ ದಾಸ. ಈಗ ಮತ್ತೆ ಹೆಣ್ಣಿಂದಲೇ ದರ್ಶನ್ಗೆ ಇನ್ನಷ್ಟು ಕಾನೂನು ಸಂಕಷ್ಟ. ನಟಿ ರಮ್ಯಾಳನ್ನ ಕೆಣಕಿದ್ದಾರೆ ದರ್ಶನ್ ಅಭಿಮಾನಿಗಳು. ದರ್ಶನ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮಾಜಿ ಸಂಸದೆ ರಮ್ಯಾ. ದರ್ಶನ್ರಂತೆ ರಮ್ಯಾಗೆ ಅತಿ ದೊಡ್ಡ ಅಭಿಮಾನಿಗಳ ಬಳಗ ಇದೆ ಸ್ಯಾಂಡಲ್ವುಡ್ ನಲ್ಲಿ. ರಮ್ಯಾ ಜೊತೆ ಡಿ ಫ್ಯಾನ್ಸ್ ಖ್ಯಾತಿ. ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟಿ ರಮ್ಯಾ. ಇದೇ ಕೇಸ್ನಲ್ಲಿ ದರ್ಶನ್ಗೂ ಕೂಡ ಇನ್ನಷ್ಟು ಹಿನ್ನಡೆ ಫಿಕ್ಸ್. ರಮ್ಯಾ ಪರ ಒಂದುಗೂಡ್ತಾ ಇದೆ ಬಹುತೇಕ ಸ್ಯಾಂಡಲ್ವುಡ್. ನಟಿ ರಮ್ಯಾ ಬೆಂಬಲಕ್ಕೆ ನಿಂತಿದೆ ದೊಡ್ಡ ಮನೆ. ನಟಿ ರಮ್ಯಾರನ್ನ ಕೆಣಕಿ ಸಂಕಷ್ಟಕ್ಕೀಡಾಗಿದ್ದಾರ ದರ್ಶನ್. ಹೆಣ್ಣಿನ ಸವಸ ಬಿಡದಿದ್ರೆ ಮತ್ತೆ ಜೈಲು ಪಾಲಾಗ್ತಾರ ದರ್ಶನ್. ಎಸ್ ವೀಕ್ಷಕರೇ, ದರ್ಶನ್ಗೆ ಯಾಕೋ ಹೆಣ್ಣಿಂದನೇ ಪ್ರಾಬ್ಲಮ್ಮು ಅಂತ ಅನ್ನಿಸ್ತಾ ಇದೆ. ವಾಟ್ ಎವರ್ ಏನೇ ವಿಚಾರವಾಗಿದ್ರೂ ಕೂಡ ಈ ಹಿಂದೆಂದ ಸ್ವಲ್ಪ ಕೆದಕ್ಕೊತ್ತು ಹೋಗೋಣ. ಈ ಹಿಂದೆ ವಿಜಯಲಕ್ಷ್ಮಿ ಅವರನ್ನ ಹೊಡೆದು ಜೈಲನ್ನ ಸೇರಿದ್ದಂತಹ ದರ್ಶನ್, ಸಾರಥಿ ಮೂವಿ ರಿಲೀಸ್ ಟೈಮಲ್ಲಿ ಆಗಿರುವಂತಹ ಘಟನೆ ಇದು. ಸೊ ಅವಾಗಲೂ ಕೂಡ ಜೈಲು ವಾಸವನ್ನ ಅನುಭವಿಸಿದಂತಹ ದರ್ಶನ್ ತದಾದ ನಂತರ ನಿಖಿತಾ ವಿಚಾರವಾಗಿ, ಅಂದರೆ ನಿಖಿತಾ ಹೆಸರು ಗಾಸಿಪ್ ಕೇಳಿ ಬರ್ತಾ ಇತ್ತು ದರ್ಶನ್ ಹಾಗೂ ನಿಖಿತಾ ವಿಚಾರವಾಗಿ. ಸೊ ಗಾಸಿಪ್ಪಲ್ಲೇ ಇದ್ಬಿಡ್ಲಿ, ಯಾಕಂತಂದ್ರೆ ಆಕೆಗೂ ಕೂಡ ಮದುವೆ ಆಗಿದೆ. ಸೊ ಲೀವ್ ಇಟ್. ಈಗ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ A2 ಆರೋಪಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಈಗ ಮತ್ತೆ ರಮ್ಯಾ ವಿಚಾರವಾಗಿ ಕಾನೂನು ಸಂಕಷ್ಟ ಬರುತ್ತಾ ಎನ್ನುವಂತಹ ಪ್ರಶ್ನೆ ಈಗ ನಿರ್ಮಾಣವಾಗಿದೆ. ಯಾಕಾಗ ಹಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಮ್ಯಾ ಈಗ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದಾರೆ. ಅಂದರೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಇದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ನಮ್ಮಣ್ಣನ ಬಿಟ್ಕೊಡೋದಿಲ್ಲ, ಏನೇ ಮಾಡಿದ್ರು ನಮ್ಮ ಅಣ್ಣನೇ ಅಂತ ಹೇಳಿ ಹುಚ್ಚು ಅಭಿಮಾನವನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿದೆಲ್ಲವೂ ಕೂಡ ರಮ್ಯಾಳನ್ನ ಕೆಣಕಿದ್ದಂತಹ ದರ್ಶನ್ ಅಭಿಮಾನಿಗಳು. ದರ್ಶನ್ನ ವಿರುದ್ಧವೇ ಈಗ ಮಾಜಿ ಸಂಸದೆ ರಮ್ಯಾ ತಿರುಗಿ ಬಿದ್ದಿದ್ದು, ದರ್ಶನ್ರಂತೆ ರಮ್ಯಾಗೂ ಕೂಡ ಅತಿ ದೊಡ್ಡ ಅಭಿಮಾನಿಗಳ ಬಳಗ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಜೊತೆಗೆ ಟಿ ಬಾಸ್ ಫ್ಯಾನ್ಸ್ ಖ್ಯಾತಿಯನ್ನ ತೆಗೆದಿದ್ದು ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟಿ ರಮ್ಯಾ. ಇದೇ ಕೇಸ್ನಲ್ಲಿ ದರ್ಶನ್ಗೂ ಮತ್ತಷ್ಟು ಹಿನ್ನಡೆ ಫಿಕ್ಸ್ ಆಗಿದೆ. ನಾಯಕ ನಟ ಬಾಲಿವುಡ್ನ ಮಾಜಿ ಸ್ಪರ್ಧಿ ನಟ ಪ್ರಥಮ್ ಕೊಲೆಗೆ ಸಂಚು ಆರೋಪ, ಈಗ FIR ದಾಖಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಬಿತ್ತು FIR. ನನ್ನನ್ನು ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಮಾರಿಯಮ್ಮನ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರೆಸಿ ಕಾರಿಂದ ಇಳಿತಾ ಇದ್ದ ಹಾಗೆ 1.5 ಅಡಿ ದೂರದಲ್ಲಿ ಒಂದು ತಂಡ ನಿಂತ್ಕೊಂಡು ಕೈಯಲ್ಲಿ ಹಳೆ ಸಿನಿಮಾದಲ್ಲಿ ಬಳಸ್ತಾ ಇದ್ದ ಡ್ರ್ಯಾಗನ್ನು ಇತ್ತು. ಒಂದಷ್ಟು ಹುಡುಗರ ಕೈಯಲ್ಲಿ ಚಾಕು ಹಿಡ್ಕೊಂಡು ನಿಂತ್ಕೊಂಡಿದ್ರು. ದರ್ಶನ್ ವಿರುದ್ಧ ಭಾರಿ ಮಾತಾಡ್ತೀಯ ಅಂತ ಹೇಳಿ ಒಂದಷ್ಟು ಜನ ಮೌಖಿಕವಾಗಿ ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟರು. ಆ ತಂಡ ನಿಂತುಕೊಂಡಿದ್ದ 3.5 ಅಡಿ ದೂರದಲ್ಲಿ ರಕ್ಷಕ್ ಬುಲೆಟ್ ಎನ್ನುವಂತಹ ಯುವಕ ಕೂಡ ನಿಂತ್ಕೊಂಡಿದ್ದ. ಇತ್ತೀಚೆಗೆ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಹುಡುಗ. ಈ ಹುಡುಗ ನನ್ನ ಆತ್ಮೀಯ. ಈ ಹುಡುಗರು ಡ್ರ್ಯಾಗನ್ ತೋರಿಸಿ ಹೆದರಿಸಿದ್ರು ಕೂಡ ಆ ಹುಡುಗ ಬಂದು ಸಮಾಧಾನ ಪಡಿಸಲಿಲ್ಲ. ಹಾಗಾಗಿ ಅವನ ಮೇಲೂ ಸಂದೇಹ ಇದೆ ಅಂತ ಹೇಳಿ ಈ ಹಿಂದೆ ಕೊಡಿಗೆಹಳ್ಳಿ ಲಾಯರ್ ಜಗದೀಶ್ ಜೊತೆ ಮಾಡಿದ ಸಂಭಾಷಣೆ ವೈರಲ್ ಆಗಿತ್ತು.
ಅದರ ಆಧಾರದಲ್ಲಿ ಹೇಳಿದ್ದು ನಾನು. ಸೊ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿದೆ. ಆ ಸಂದರ್ಭದಲ್ಲಿ SP ಕಚೇರಿಗೆ ಹೋಗಿ ಸ್ವತಃ ಪ್ರಥಮ್ ದೂರನ್ನು ದಾಖಲು ಮಾಡಿದ್ದಾರೆ. ಅದೇ ವೇಳೆ ರಮ್ಯಾ ಪರವೂ ಕೂಡ ಅವರು ಮಾತನಾಡಿದ್ದಾರೆ. ಸೊ SP ಕಚೇರಿಗೆ ತೆರಳಿ ದೂರು ನೀಡಿದ್ದ ನಟ ಪ್ರಥಮ್, ಅಲ್ರಪ್ಪ ಚುಚ್ಚೋಕೆ ಅಂತ ಬಂದವರ ಮೇಲೆ 5 ದಿನ ಕೇಸ್ ಹಾಕದೆ ಸುಮ್ಮನಿದ್ದೆ ನೋಡಿ. ಆತನ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಬರ್ಕೊಂಡಿರೋದು, ದರ್ಶನ್ ಸರ್ ಸಾಲ್ವ್ ಮಾಡಿಸ್ತಾರೆ, ಸುಮ್ಮನೆ ಕೇಸ್ ಬೇಡ ಅಂತ ಸುಮ್ಮನಿದ್ದೆ, ಅವರ ಕಡೆಯಿಂದಲೇ ಕೇಸ್ ಹಾಕಿ ಅಂತ ಹೇಳಿದ್ದು. ಹಾಗೆ ಹೇಳಿ ಸಂಜೆ ನೋಡಿದ್ರೆ 2000 ಪೇಜ್ಗಳಲ್ಲಿ ಕುಡಿದು ಗಲಾಟೆ ಮಾಡ್ತಿದ್ದಾರೆ. ಪ್ರಥಮ್ ನಿಂದಲೇ ತಪ್ಪಾಗಿದ್ದು ಅಂದರೆ ನನ್ನ ಲೈಫ್ ಹಾಳಾಗೋಗ್ಲಿ, ದರ್ಶನ್ ರಿಲೇಟೆಡ್ ಕೇಸ್ ಬರಬಾರ್ದು ಅಂತ ಸುಮ್ಮನಿದ್ರೆ ನಂಬಿಸಿ ಮೋಸ ಮಾಡಿದ್ದು ತಪ್ಪಲ್ವಾ? ನನಗೆ ಚುಚ್ಚೋಕೆ ಬಂದಿದ್ದಕ್ಕೆ ಅಲ್ವೇಲ್ರಪ್ಪ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೋಡಿ. ಪಾಪ ಆ ದರ್ಶನ್ ತನ್ನ ಕೇಸ್ ಏನಾಗಬಹುದು ಅನ್ನೋ ಆತಂಕ ಗೊಂದಲದಲ್ಲಿ ಆ ಮನುಷ್ಯ ಮನೇಲಿ ಕೂತ್ಕೊಳ್ಳೋದೇನು ಮಾಡ್ತವ್ರೋ ಗೊತ್ತಿಲ್ಲ. ಈತನ ವಿರುದ್ಧ 2000 ಪೇಜ್ಗಳಲ್ಲಿ ಟ್ರೋಲ್ ಆಗಿದ್ರೆ ಆ ಟ್ರೋಲ್ ಮಾಡಿದವರ ತಪ್ಪೇ ಹೊರತಾಗಿ ಎಲ್ಲೋ ಕೂತ್ಕೊಂಡು ಆತಂಕದಲ್ಲಿರುವಂತಹ ದರ್ಶನ್ದು ತಪ್ಪು ಅಂತ ಹೇಳಕ್ಕಾಗುತ್ತಾ? ಹಿಂಗಂತ ದರ್ಶನ್ ಅಭಿಮಾನಿಗಳು ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ತನ್ನ ಹೊಸ ಸಿನಿಮಾ ಬಂದಾಗ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳುವ ಪ್ರಥಮಿನ ಮತ್ತೊಂದು ಅವತಾರ ಇದಾಗಿರಬಹುದು ಅಂತೇಳಿಯೂ ಕೂಡ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಿಂಗೆಲ್ಲ ಇದ್ದಾಗ ತನ್ನ ವಿರುದ್ಧ ಕೊಲೆ ಸಂಚು ಎನ್ನುವಂತಹ ಆರೋಪವನ್ನು ಮುಂದಿಟ್ಟುಕೊಂಡು SP ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ರಮ್ಯಾ ಪರ ಕೂಡ ನಿಂತ್ಕೊಂಡು ಬ್ಯಾಟ್ ಬೀಸಿದ್ದಾರೆ. ರಮ್ಯಾ ವಿರುದ್ಧ ರೊಚ್ಚಿಗೆದ್ದಿರುವವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಆದರೆ ತನ್ನ ಕಂಪ್ಲೇಂಟ್ನಲ್ಲಿ ರಮ್ಯಾ ಪರ ಎಲ್ಲೂ ಕೂಡ ಉಲ್ಲೇಖವಿಲ್ಲದಿದ್ರೂ ಕೂಡ ಆ ಸಂದರ್ಭದಲ್ಲಿ ಮೌಖಿಕವಾಗಿ ರಮ್ಯಾ ಪರ ಬೆಂಬಲವನ್ನು ಸೂಚಿಸಿದ್ದಾರೆ. ಸೊ ಇದು ಪ್ರಥಮಿಗೆ ಸಂಬಂಧಪಟ್ಟ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು. ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹದ್ದೇ ಅತ್ಯಂತ ಕುತೂಹಲ. ಅರಣ್ಯ ಇಲಾಖೆಯಲ್ಲಿ ಅನರ್ಹರಿಗೆ ಉನ್ನತ ಹುದ್ದೆ, ಟೆಕ್ನಿಕಲ್ ಸೆಲ್ ಡೈರೆಕ್ಟರ್ ಪುಟ್ಟಸ್ವಾಮಿಯ ವಿರುದ್ಧ ದೂರು ದಾಖಲಾಗಿದೆ. ಅರಣ್ಯ ಇಲಾಖೆಯಲ್ಲಿ ಅನರ್ಹರಿಗೆ ಉನ್ನತ ಹುದ್ದೆ, ಮೊನ್ನೆಯಷ್ಟೇ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಟೆಕ್ನಿಕಲ್ ಸೆಲ್ ಡೈರೆಕ್ಟರ್ ಪುಟ್ಟಸ್ವಾಮಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಪುಟ್ಟಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ದೂರು. ಟೆಕ್ನಿಕಲ್ ಸೆಲ್ನ ನಿರ್ದೇಶಕ ಹುದ್ದೆಗೆ ನೇಮಿಸಿದ್ದಕ್ಕೆ ವಿರೋಧ, ಅನರ್ಹರಿಗೆ ನಿರ್ದೇಶಕ ಹುದ್ದೆ ಕೊಟ್ಟಿದ್ದು ಸರಿಯಲ್ಲವೆಂದು ದೂರು. ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಬೋಗಸ್ ದಾಖಲೆಗಳನ್ನು ಕ್ರಿಯೇಟ್ ಮಾಡೋದೇ ಅಪರಾಧ. ಅಂಥದ್ರಲ್ಲಿ ಒಂದು ಸ್ಥಾನಕ್ಕಾಗಿ ಅನರ್ಹರನ್ನು ಆಯ್ಕೆ ಮಾಡ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಅಪರಾಧ. ಕಾನೂನು ಉಲ್ಲಂಘಿಸಿ 5 ದಿನದಲ್ಲೇ ಪುಟ್ಟಸ್ವಾಮಿ ನೇಮಕ ಸರಿಯಲ್ಲ. CT ಪುಟ್ಟಸ್ವಾಮಿ ಕಾಲೇಜೊಂದರ ಸಾಧಾರಣ ಟೀಚಿಂಗ್ ಫ್ಯಾಕಲ್ಟಿಯಲ್ಲಿ ಬಂದವರು. ಇಂತಹ ಅನರ್ಹರಿಗೆ IAS IFS ಗ್ರೇಡ್ ಹುದ್ದೆ ಕೊಟ್ಟಿದ್ದು ಸರಿಯಲ್ಲ. ಪುಟ್ಟಸ್ವಾಮಿ ಮಾಡಿರುವ ಹಲವು ಅನುಮೋದನೆಗಳನ್ನು ರದ್ದು ಮಾಡಿ ಈ ಕಾಂಪೌಂಡರ್ನ ಆಪರೇಷನ್ ಥಿಯೇಟರ್ಗೆ ಬಿಟ್ಟು ಕೈಯಲ್ಲಿ 2 ಚಾಕು ಕೊಟ್ಟು ಕುಯ್ ಹೃದಯನ ಅಂದಂಗಾಯ್ತಿದ್ದು. ಅರಣ್ಯ ಇಲಾಖೆಯಲ್ಲಿ ಅನರ್ಹರಿಗೆ ಉನ್ನತ ಹುದ್ದೆ, ಟೆಕ್ನಿಕಲ್ ಸೆಲ್ ಡೈರೆಕ್ಟರ್ ಪುಟ್ಟಸ್ವಾಮಿಯ ವಿರುದ್ಧ ದೂರು ಈಗ ದಾಖಲಾಗಿದೆ. ಪುಟ್ಟಸ್ವಾಮಿಯ ವಿರುದ್ಧ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ, ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ಗವರ್ನರಿಗೆ ದೂರು ಸಲ್ಲಿಕೆಯಾಗಿದೆ. ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಈ ಹಿಂದೆಯೂ ಕೂಡ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಈ ಮನುಷ್ಯ ಅನರ್ಹ, ಅದರರ್ಥ ಯೋಗ್ಯತೆ ಇಲ್ಲದವರು, ಇವಿಲ್ಲದವ್ರನ್ನ ಅಯೋಗ್ಯರು ಅಂತಲೇ ಕರೆಯೋದು. ಸೊ ಅನರ್ಹರನ್ನ ಒಂದು ಸ್ಥಾನಕ್ಕೆ ಅರ್ಹ ಎಂದು ಬಿಂಬಿಸೋದಿದೆಯಲ್ಲ, ಅದು ಕಾನೂನು ಪ್ರಕಾರ ಅಕ್ಷಮ್ಯ ಅಂತ ಕರೆಸ್ಕೊಳ್ಳುತ್ತೆ. ಹೌದು, ಟೆಕ್ನಿಕಲ್ ಸೆಲ್ನ ನಿರ್ದೇಶಕ ಹುದ್ದೆಗೆ ನೇಮಿಸಿದ್ದ ಆ ಒಂದು ನೇಮಕಾತಿಗೆ ಈಗ ವಿರೋಧತೆ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ, ಅನೇಕ ವಿಚಾರದಲ್ಲಿ ಸುದ್ದಿಗೆ ಬರುವಂತಹ ವ್ಯಕ್ತಿ ಕಲ್ಲಹಳ್ಳಿ. ಸೊ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಅರಣ್ಯ ಇಲಾಖೆಯಲ್ಲಿ ಇರುವಂಥ ತಾಂತ್ರಿಕ ನಿರ್ದೇಶಕ ಹುದ್ದೆ, ಟೆಕ್ನಿಕಲ್ ಡೈರೆಕ್ಟರ್ ಹುದ್ದೆಯನ್ನು ಶ್ರೀ ಪುಟ್ಟಸ್ವಾಮಿ ಎಂಬ ಉಪನ್ಯಾಸಕರನ್ನು ನೇಮಕ ಮಾಡುವುದರ ಮೂಲಕ ಸರ್ಕಾರ ತಾನೇ ಹೊರಡಿಸಿದ ಆದೇಶಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ತಾಂತ್ರಿಕವಾಗಿ ಅನರ್ಹ ಆಗಿರೋ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಈ ಹುದ್ದೆಗೆ ನೇಮಕ ಮಾಡಲಾಗಿದೆ.
ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಗೌರವಾನ್ವಿತ ರಾಜ್ಯಪಾಲರು ಮತ್ತು ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಕಾರ್ಯದರ್ಶಿಗಳಿಗೆ ಒಂದು ಸವಿವರವಾಗಿ ಒಂದು ದೂರು ನೀಡೋದರ ಮೂಲಕ ಈ ನೇಮಕದ ಹಿಂದೆ ನಡೆದಿರುವಂಥ ಅಕ್ರಮದ ಬಗ್ಗೆ ಒಂದು ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಇದು ಒಂದು ಗಂಭೀರವಾದಂಥ ಅವ್ಯವಹಾರ ಆಗಿದೆ. ಈ ತಾಂತ್ರಿಕ ನಿರ್ದೇಶಕರ ಹುದ್ದೆ ಭಾಳ ಒಂದು ಪ್ರಬಲವಾಗಿ ಹುದ್ದೆ ಆಗಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಮೌಖಿಕ ಆದೇಶದ ಮೇರೆಗೆ ಈ ಹುದ್ದೆ ನೇಮಕಾತಿ ನಡೆದಿದೆ. ಇದರ ಬಗ್ಗೆ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರು CAG ಅವರು ಭಾಳ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅವರ ಆಕ್ಷೇಪಣಾ ವರದಿಯನ್ನು ಕೂಡ ನಾನು ಈಗಾಗಲೇ ಈ ದೂರಿಗೆ ಲಗತ್ತು ಮಾಡಿದ್ದೇನೆ. ಇದು ಸಂಪೂರ್ಣವಾಗಿ ಹಲವಾರು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವಾರು NOC ನೀಡುವಂಥ ಪ್ರಕರಣದಲ್ಲಿ ಈ ನಿರ್ದೇಶಕರ ಪಾತ್ರ ಭಾಳ ಪ್ರಮುಖವಾಗಿರುತ್ತೆ. ಇವರು ತಮ್ಮ ಅಧಿಕೃತ ಇಮೇಲಿನ ಮೂಲಕ ಹಲವಾರು ಖಾಸಗಿ ಕಂಪನಿಗಳಿಗೆ ಸನ್ಮಾನ್ಯ ಪುಟ್ಟಸ್ವಾಮಿ ಅವರು ಸರ್ಕಾರದ ಅಧಿಕೃತ ರಾಷ್ಟ್ರಗಳನ್ನು ಖಾಸಗಿ ಕಂಪನಿಗಳಿಗೆ ಕಳಿಸೋದ್ರ ಮೂಲಕ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಇದರ ಬಗ್ಗೆ ಕೂಡ ನಾನು ಸಮಗ್ರ ತನಿಖೆ ಆಗಬೇಕಂತೇಳಿ CBIನ ಒಂದು ನಿರ್ದೇಶಕರಿಗೂ ಕೂಡ ಒಂದು ಸವಿವರವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದೇನೆ. ಇಂಥ ಅನಧಿಕೃತವಾಗಿ ತಾಂತ್ರಿಕವಾಗಿ ಅನರ್ಹ ಆಗಿರುವ ವ್ಯಕ್ತಿಯನ್ನು ಈ ಕೂಡಲೇ ಈ ಹುದ್ದೆಯಿಂದ ವಜಾ ಮಾಡಬೇಕು. ಸರ್ಕಾರ ಎಲ್ಲ ಮಾನದಂಡಗಳನ್ನು ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ಟೆಕ್ನಿಕಲ್ ಡೈರೆಕ್ಟರ್ ಹುದ್ದೆಗೆ ಶ್ರೀ ಪುಟ್ಟಸ್ವಾಮಿ ಅವರನ್ನ ನೇಮಕ ಮಾಡಿರೋದ್ರ ಹಿಂದೆ ಯಾವ ಹುನ್ನಾರ ಅಡಗಿದೆ ಅನ್ನೋದ್ರ ಮೂಲಕ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ತೀವ್ರ ಜಟಾಪಟಿ ನಡೀತಾ ಇದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ನೌಕರರ ಧರಣಿ ಮತ್ತು ಸತ್ಯಾಗ್ರಹ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ತೀವ್ರ ಜಟಾಪಟಿ. ವೇತನ ಅರ್ಥಾತ್ ಸಂಬಳ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ನೌಕರರ ಧರಣಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ. ಆಗಸ್ಟ್ 5ರಂದು ಬಸ್ ನಿಲ್ಲಿಸಿ ಮುಷ್ಕರ ನಡೆಸಲು ಈಗಾಗಲೇ ಕರೆ ಕೊಡಲಾಗಿದೆ. ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ನೀಡಲು ಸಾಮೂಹಿಕ ಉಪವಾಸ. ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ. ಸಾರಿಗೆ ನೌಕರರ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟ. ಉಪವಾಸ ಸತ್ಯಾಗ್ರಹದಲ್ಲಿ ಸಾವಿರಾರು ಸಾರಿಗೆ ನೌಕರರು ಕೂಡ ಭಾಗಿಯಾಗೋ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಬಸ್ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗದ ರೀತಿ ನೌಕರರ ಹೋರಾಟ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಇದು ನಿರಂತರವಾಗಿ ಯಾವ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಸಾರಿಗೆ ನೌಕರರ ಮುಷ್ಕರಕ್ಕೇನು ಕಡಿಮೆ ಇರೋದಿಲ್ಲ. ಪಾಪ ಅವರದೇ ಆದಂತಹ ಬೇಡಿಕೆಗಳಿರ್ತಾವೆ, ಅದಕ್ಕೆ ಸರ್ಕಾರ ಸ್ಪಂದಿಸೋದಿಲ್ಲ, ಸಾರಿಗೆ ಇಲಾಖೆ ಸ್ಪಂದಿಸೋದಿಲ್ಲ. ಅವರ ವೇತನ ಹೆಚ್ಚಳ ಆಗುವಂತೆ ನೂರಾರು ಧರಣಿಗಳು ರಾಜ್ಯದ ಇತಿಹಾಸದಲ್ಲಿ ನಡೆದು ಹೋಗಿದೆ. ಆ ಫ್ರೀಡಂ ಪಾರ್ಕ್ ಅದಕ್ಕೆಲ್ಲವೂ ಕೂಡ ಸಾಕ್ಷಿಯಾಗಿದೆ. ಈ ಬಾರಿ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕೊಟ್ಟು ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋದು ಸರ್ಕಾರಿ ನೌಕರರು. ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ. ಸಾರಿಗೆ ನೌಕರರ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಹೋರಾಟ ಎಂದು ಹೇಳಲಾಗ್ತಿದೆ. ಉಪವಾಸ ಸತ್ಯಾಗ್ರಹದಲ್ಲಿ ಸಾವಿರಾರು ಸಾರಿಗೆ ನೌಕರರು ಭಾಗಿಯಾಗಲಿದ್ದಾರೆ. ಬಸ್ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗದ ರೀತಿ ನೌಕರರ ಹೋರಾಟ. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಈ ಜಟಾಪಟಿಗೆ ಸರ್ಕಾರ ಸ್ಪಂದಿಸುತ್ತಾ? ರಾಮಲಿಂಗಾರೆಡ್ಡಿ ಅವರು ಇದಕ್ಕೊಂದು ಉತ್ತರವನ್ನು ಕೊಡ್ತಾರಾ? ಆ ಧರಣಿಗೂ ಮುನ್ನವೇ ಅವರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಗ್ತಾವ? ಸರ್ಕಾರಿ ನೌಕರರವರು ವೇತನ ಹೆಚ್ಚಳದ ವಿಚಾರ ಅಥವಾ ಬೇರೆ ಬೇರೆ ಬೇಡಿಕೆಗಳಿರ್ಬೋದು. ಆಗಸ್ಟ್ 5ನೇ ತಾರೀಕಿನಂದು ಬಸ್ ನಿಲ್ಲಿಸಿ ಮುಷ್ಕರ ನಡೆಸಲು ಕರೆ. ಸೊ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಈಗಾಗಲೇ ನೌಕರರು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿಯೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗ್ತಾವ ಎನ್ನುವಂತಹದ್ದೇ ಈಗ ನೌಕರರ ನಿರೀಕ್ಷೆ. ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀರಾ? ನಿನ್ನೆಯಿಂದ ಕೆಲವು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮುಷ್ಕರಿಗೆ ಯಾವ ರೀತಿ ಬೆಂಬಲ ವ್ಯಕ್ತ ಆಗ್ತಾ ಇದೆ? ಈಗ ಇದು ನಾವು ಜುಲೈ 15ನೇ ತಾರೀಕು ನೋಟಿಸ್ ಕೊಟ್ವಿ. ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆದಿದ್ದು 4ನೇ ತಾರೀಕು. ನಾವು ಅವಸರದಲ್ಲಿ ಮುಷ್ಕರದ ನೋಟಿಸ್ ಕೊಡಲಿಲ್ಲ. 4ನೇ ತಾರೀಕಿಂದ 15ನೇ ತಾರೀಕುವರೆಗೂ ಸಾಕಷ್ಟು ವಿಚಾರ ಮಂಥನ ಮಾಡಿ ಹಲವಾರು ಮಟ್ಟಗಳಲ್ಲಿ ನಮ್ಮ ಆಂತರಿಕವಾಗಿ ಸಭೆ ನಡೆಸಿ ಆ ನಂತರ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಮುಷ್ಕರದ ನೋಟಿಸ್ ಕೊಟ್ಟ ಮೇಲೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. 17ನೇ ತಾರೀಕು ಜುಲೈ 1ರಿಂದ ನಾವು ಎಸ್ಮಾ ಜಾರಿ ಮಾಡಿದ್ದೀವಿ.
6 ತಿಂಗಳ ಕಾಲ ಸಾರಿಗೆ ನಿಗಮಗಳಲ್ಲಿ ಮುಷ್ಕರ ನಡೆಯುವಾಗಿಲ್ಲ ಅಂಥೇಳಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತು ಎರಡನೇದು ಏನು ಮಾಡಿದ್ದಾರೆ, ಲೇಬರ್ ಇಲಾಖೆಗೆ ಕನ್ಸಿಲೇಷನ್ಗೆ ರೆಫರ್ ಮಾಡಿಸಿದ್ದಾರೆ. ಮೊನ್ನೆ 28ನೇ ತಾರೀಕು ಕನ್ಸಿಲೇಷನ್ ನಡೀತು. ಆದರೆ ಮುಖ್ಯಮಂತ್ರಿನೇ ತೀರ್ಮಾನ ಮಾಡಿ ಇತ್ಯರ್ಥ ಮಾಡಬೇಕಾದ ವಿಚಾರನ ಒಬ್ಬ ಕನ್ಸಿಲೇಷನ್ ಆಫೀಸರು ಲೇಬರ್ ಕಮಿಷನರು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂದಿನ ಸಭೆ ಅದು 2ನೇ ತಾರೀಕು ಆಗಸ್ಟ್ಗೆ ಹೋಗಿದೆ. ಬಟ್ ಈ ಮಧ್ಯದಲ್ಲಿ ನಾವು ರಾಜ್ಯದ ಎಲ್ಲ ಕಡೆಗೂ ಕೂಡ ಡಿಪೋ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಎಲ್ಲ ಮತ್ತು ಕರಪತ್ರಗಳ ವಿತರಣೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಜನಗಳಿಗೆ ವಿಷಯ ತಿಳಿಸೋದು, ಈ ಎಲ್ಲ ಕೆಲಸಗಳ ಮೂಲಕ 1,15,000 ಜನರಿಗೆ ಸರಿಯಾದಂಥ ತಿಳುವಳಿಕೆಯನ್ನು ಮತ್ತು ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಇದು ರಾಜ್ಯ ಮಟ್ಟದ ಒಂದು ಉಪ ಸತ್ಯಾಗ್ರಹ ಕಾರ್ಯಕ್ರಮ. ಇದು ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ. 4ನೇ ತಾರೀಕು ಒಳಗಡೆ ಸರ್ಕಾರ ಈಗಲೂ ಕರೆದು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅವಕಾಶ ಇದೆ. ಸರ್ಕಾರ ಅದನ್ನು ಮೀರಿ ನಾವು ಮುಷ್ಕರ ಎದುರಿಸ್ತೀವಿ ಅಂದರೆ 5ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ರಾಜ್ಯದ ಯಾವುದೇ ಡಿಪೋಯಿಂದನೂ ಒಂದು ಬಸ್ ಕೂಡ ಆಚೆ ಬರೋದಿಲ್ಲ. ಸೊ ಅಂಥ ಒಂದು ವಿಶ್ವಾಸ ಇದೆ. ಅಧಿಕಾರಿಗಳು ಕೂಡ ಈ ಬಾರಿಯ ಮುಷ್ಕರದಲ್ಲಿ ನಮಗೆ ಅವರನ್ನು ನಾವು ಅಪೀಲ್ ಮಾಡ್ಕೊಂಡಿದ್ದೀವಿ, ನಮ್ಮ ಹೋರಾಟಕ್ಕೆ ಸಹಕಾರ ಕೊಡಿ. ಯಾಕಂದರೆ ಇಡೀ ಸಾರಿಗೆ ನೌಕರರು 1,17,000 ಜನ ನೌಕರರು ಮತ್ತು ಸುಮಾರು 10,000 ಜನ ಅಧಿಕಾರಿಗಳು ಸುಮಾರು 7 ವರ್ಷಗಳ ಕಾಲ ವೇತನ ಪರಿಷ್ಕರಣೆಯಿಂದ ವಂಚಿತರಾಗ್ತಾರೆ. ಅದರಿಂದ ಈ ಪರಿಸ್ಥಿತಿ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಬೆಂಬಲಿಸಿ ಅಂತ ಅವ್ರನ್ನೂ ಕೇಳಿದ್ದೀವಿ. ಅವರು ಸಹ ಬೆಂಬಲಿಸ್ತಾರೆ ಅನ್ನೋಂಥ ನಂಬಿಕೆ ಇದೆ. ಈಗ ಪರ್ಯಾಯವಾಗಿ ಖಾಸಗಿ ಬಸ್ಗಳ ಮೂಲಕ ಬಸ್ ಓಡಿಸೋ ಪ್ಲಾನ್ ಮಾಡ್ತಾ ಇದೆ. 2,000 ಖಾಸಗಿ ಬಸ್ಗಳನ್ನ ಕೊಡಿ ಅಂತ ಖಾಸಗಿ ಬಸ್ ಮಾಲೀಕರಿಗೆ ಸಭೆ ಮಾಡಿದೆ ಸರ್ಕಾರ. ಇಲ್ಲೇ ಒಂದು ಕಡೆ ನಿಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅಲ್ವಾ ಇದು? ಸರ್, ಇವತ್ತು ಸರ್ಕಾರ ಈ ಥರದ ವಿಧಾನಗಳಿಂದ ಅವರೇನಾದರೂ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹೋದರೆ ಖಂಡಿತವಾಗಲೂ ಈ ರಾಜ್ಯದ ಜನತೆ ಅವರನ್ನು ಕ್ಷಮಿಸೋದಿಲ್ಲ. ನಾವು 2021 ಏಪ್ರಿಲ್ ತಿಂಗಳಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಡೆದ ಮುಷ್ಕರದಲ್ಲೂ ನಾವು ನೋಡಿದ್ದೀವಿ. ಸಾರಿಗೆ ಬಸ್ಗಳು ನಮ್ಮ ಬಸ್ ಸ್ಟ್ಯಾಂಡ್ಗಳಿಗೆ ಬಂದುಬಿಡ್ತು. ಆದರೆ ರಾಜ್ಯದ ಜನ ಬಸ್ಸನ್ನು ಹತ್ತಲಿಲ್ಲ. ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸರ್ಕಾರಕ್ಕೆ ದೊಡ್ಡ ರೀತಿ ಮುಖಭಂಗ ಅವತ್ತು ಆಯಿತು. ಸಿದ್ದರಾಮಯ್ಯನವ್ರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ. ರಾಜ್ಯದ ಜನ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ, ಸಾರಿಗೆ ನೌಕರರ ಸೇವೆಯಲ್ಲಿ ಸಂಪೂರ್ಣವಾಗಿ ಸಂತುಷ್ಟರಾಗಿದ್ದಾರೆ. ನೀವು ಅವ್ರನ್ನ ಎದುರಾಕ್ಕೊಂಡು ಪ್ರೈವೇಟ್ ಬಸ್ಗಳನ್ನು ನಾವು ನಡೆಸ್ತೀವಿ ಅಂತ ಹೋದರೆ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಈ ಮುಷ್ಕರನ ಮುರಿದ್ರೆ ಮುಂದೆ ಇದರ ರಾಜಕೀಯ ಪರಿಣಾಮ ಕೂಡ ನೀವು ಎದುರಿಸಬೇಕಾಗುತ್ತೆ. ಆ ಪಿಚ್ಚಿಗೆ ಈ ರಾಜ್ಯದ ಜನರನ್ನ, ಸಾರಿಗೆ ನೌಕರನ್ನ ಎದುರಾಕೋಬೇಡಿ ಅಂತ ನಾವು ಹೇಳ್ತೀವಿ. ಮುಷ್ಕರ ಸಕ್ಸಸ್ ಆಗುತ್ತಾ ಸರ್? ಮುಷ್ಕರ ಸಕ್ಸಸ್ ಆಗೋದು ನಿರ್ಧಾರ ಇದೆಯಾ ಸರ್? ಇವತ್ತು ಸಾರಿಗೆ ನೌಕರರು ಇದು ಉಳಿವು ಅಳಿವಿನ ಪ್ರಶ್ನೆ. ಈ ಮುಷ್ಕರ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಯಶಸ್ವಿ ಮಾಡದೇ ಇದ್ದರೆ, ವಿಫಲ ಆದರೆ 1/20ರಿಂದ ಬರಬೇಕಾದ 38 ತಿಂಗಳ ಅರಿಯರ್ಸ್ಗೆ ಸಂಚಕಾರ ಬರುತ್ತೆ. ಮತ್ತು 1/24ರಿಂದ 4 ವರ್ಷದ ಒಪ್ಪಂದ 1/3/27ವರೆಗೂ ಮುಂದಕ್ಕೆ ಹೋಗುತ್ತೆ. ಅದರಿಂದ ಸಾರಿಗೆ ನೌಕರರು ಸಂಪೂರ್ಣವಾಗಿ ಇವತ್ತು ದೊಡ್ಡ ಆಘಾತ ಆಗುವಂಥ ಒಂದು ಸಂದರ್ಭ ಬರುತ್ತೆ. ಅದಕ್ಕೆ ಖಂಡಿತವಾಗಲೂ ಸಾರಿಗೆ ನೌಕರರು ತಯಾರಿಲ್ಲ. ಮುಷ್ಕರ ಯಶಸ್ವಿಯಾಗುತ್ತೆ. ಸರ್ಕಾರ ಅಡ್ಡದಾರಿ ಹಿಡಿದ್ರೆ ಸರ್ಕಾರನೇ ನಾವು ಧಿಕ್ಕಾರ ಕೂಗುವಂಥ ಸಂದರ್ಭ ಬರುತ್ತೆ. ಪ್ರಜ್ವಲ್ ರೇವಣ್ಣ ಫಸ್ಟ್ ರಿಯಾಕ್ಷನ್. ಪ್ರಜ್ವಲ್ ರೇವಣ್ಣ ಹೇಳಿದಂಥ ಆ ಮಾತುಗಳೇನು? ಫ್ರೀಡಂ ಟಿವಿಯಲ್ಲಿ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. 14 ತಿಂಗಳಿಂದ ಜೈಲಿನ ಕಂಬಿಯ ಹಿಂದೆ ಇರುವಂತಹ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಮೇಲೆ ಒಟ್ಟು 4 ಕೇಸ್ ದಾಖಲು. ಒಂದು ಕೇಸ್ನ ತೀರ್ಪು ಇಂದು ಹೊರಬೀಳುತ್ತೆ ಎನ್ನಲಾಗ್ತಾ ಇದೆ. ಆದರೆ ನ್ಯಾಯಾಲಯ ಆಗಸ್ಟ್ 1ಕ್ಕೆ ತೀರ್ಪನ್ನ ಮುಂದೂಡಿದೆ. ಕೋರ್ಟ್ ವಿಚಾರಣೆಯ ಬಳಿಕ ಜೈಲಿನತ್ತ ತೆರಳುತ್ತಾ ಇದ್ದಂತಹ ಪ್ರಜ್ವಲ್ ರೇವಣ್ಣ ಈ ವೇಳೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ. 2024 ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್ನಲ್ಲಿ ವೋಟ್ ಮಾಡಿ ಹೊರಬಂದಂತಹ ಪ್ರಜ್ವಲ್ 1 ವರ್ಷದ ಬಳಿಕ ಮಾಧ್ಯಮಗಳ ಮುಂದೆ ಒಂದೇ ಒಂದು ಮಾತು ಹೇಳಿದ್ದಾರೆ, ಮಾತನಾಡ್ತೇನೆ, ಆದರೆ ಈಗ ಮಾತನಾಡೋಕೆ ಆಗೋದಿಲ್ಲ ಅಂತ ಹೇಳಿರುವಂತಹ ಪ್ರಜ್ವಲ್. ಹಾಗಾದ್ರೆ ಎಲ್ಲದಕ್ಕೂ ಪ್ರಜ್ವಲ್ ಉತ್ತರವನ್ನ ಕೊಡ್ತಾರಾ? ಇದೇ ಉತ್ತರನ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ತನ್ನ ಮೇಲಿನ ಆರೋಪಗಳಿಗೆ ಪ್ರಜ್ವಲ್ ರೇವಣ್ಣ ಉತ್ತರ ಏನಾಗಿರಬಹುದು? ಎಲ್ಲದರ ಬಗ್ಗೆಯೂ ಮಾತನಾಡುವೆ, ಆದರೆ ಈಗಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಹೇಳಿರುವಂಥದ್ದು. ಆ ಕೇಸ್ನಿಂದ ಬಚಾವಾಗುವ ವಿಶ್ವಾಸ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಆಗಸ್ಟ್ 1ರಂದು ಪ್ರಜ್ವಲ್ ಪ್ರಕರಣ ಭವಿಷ್ಯ ನಿರ್ಧಾರವಾಗಲಿದೆ. ಎಸ್ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ
ವಿಚಾರವಾಗಿ ಇವತ್ತು ಡಿಸೈಡ್ ಆಗುತ್ತೆ ಅಂತ ಇತ್ತು ಕೋರ್ಟ್ನಲ್ಲಿ. ಆದರೆ ಆಗಸ್ಟ್ 1ನೇ ತಾರೀಕಿಗೆ ಮುಂದೂಡಲಾಗಿದೆ. ಒಟ್ಟು ಕೇಸ್ ಬಂದ್ಬಿಟ್ಟು 4 ಕೇಸ್ ಇದೆ. ಸೊ ಆ ಒಂದು 4 ಕೇಸ್ನಲ್ಲಿ 1ರ ತೀರ್ಪು ಇವತ್ತು ಬರೋದಿತ್ತು, ಆದರೆ ಇವತ್ತು ಬಂದಿಲ್ಲ. 14 ತಿಂಗಳುಗಳ ನಂತರ ಕಂಬಿಯಿಂದ ಇದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಫಸ್ಟ್ ಟೈಮ್ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿ ಹೋಗ್ಬೇಕಾದ್ರೆ ಹೇಳಿರುವಂತಹ ಕೆಲವೊಂದಿಷ್ಟು ಮಾತದಾದ ನಂತರ ಅವರು ಸಿಕ್ಕೇ ಇರಲಿಲ್ಲ. ಈಗ ಆತ ಹೇಳ್ತೀನಿ ವಿಚಾರಗಳನ್ನೆಲ್ಲ ಹೇಳ್ತೀನಿ, ಮಾತಾಡ್ತೀನಿ ಆದರೆ ಈಗಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಒಂದು ಸಣ್ಣ ರಿಯಾಕ್ಷನ್ ಕೊಟ್ಬಿಟ್ಟು ಹೋಗವ್ರೆ. ಅದು ಏನಾಗುತ್ತೋ ಮುಂದೆ ಕಾತ್ ನೋಡ್ಬೇಕು. ಎಸ್, ಕೋರ್ಟ್ ವಿಚಾರಣೆಯ ಬಳಿಕ ಒಂದು ರಿಯಾಕ್ಷನ್ ಅನ್ನ, ಒಂದು ಸಣ್ಣ ಸ್ಟೇಟ್ಮೆಂಟ್ ಅನ್ನ, ಮತ್ತೆ ಇನ್ನೇನ್ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ? ಸಣ್ಣ ಸ್ಟೇಟ್ಮೆಂಟ್ ಬಿಟ್ಬಿಟ್ಟು ಈಗ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ, ನಮ್ಮ ಮಾಧ್ಯಮದವ್ರು ಬಿಡೋದಿಲ್ಲ. ಏನ್ ವಿಚಾರ ಎತ್ತ ಅಂತ ಕೇಳ್ತಾರೆ. ಈಗ ಎಲ್ಲದನ್ನು ಬಿಡಿಸಿ ಹೇಳ್ತಾ ಕೂತ್ಕೊಳಕ್ ಆಗತ್ತಾ? ಅವ್ರು ಹೇಳ್ತಾರ, ಕಾಮನ್ ಸೆನ್ಸ್ ಇದು, ಕೇಳಲ್ಲ ಅವರು. ಜಸ್ಟ್ ನಾ ಹೇಳ್ತೀನಿ, ಮಾತಾಡ್ತೀನಿ, ಆದ್ರೆ ಈಗ ಮಾತನಾಡೋಕೆ ಆಗೋದಿಲ್ಲ ಅಂತ ಹೇಳಿ ಸಣ್ಣ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಯಾವಾಗ ಲೋಕಸಭಾ ಎಲೆಕ್ಷನ್ ಇತ್ತಲ್ಲ, ಆಗ ವೋಟ್ ಹಾಕ್ಬಿಟ್ಟು ಗೆಲ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಅದಾದ ನಂತರ ಮಾಧ್ಯಮಗಳಿಗೆ ಮಾತೇ ಆಡಿರ್ಲಿಲ್ಲ. ಈಗ 14 ತಿಂಗಳುಗಳ ನಂತರ ಮತ್ತೆ ಮಾತನಾಡಿದ್ದಾರೆ. ಗೆಲ್ಲುವಂತಹ ಅಥವಾ ಕೋರ್ಟ್ನಿಂದ ಅಥವಾ ಜೈಲಿಂದ ಹೊರಗೆ ಬರುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದ್ರು ಕೂಡ, ಬಚಾವಾಗುವಂತಹ ಎಲ್ಲಾ ವಿಶ್ವಾಸಗಳು ಎದ್ದು ಕಂಡ್ರು ಕೂಡ ಬಚಾವಾಗೋದಷ್ಟು ಸುಲಭ ಅಲ್ಲ. ಬಚಾವಾಗೋದು ಅಷ್ಟು ಸುಲಭದ ಮಾತೇ ಅಲ್ಲ. ಬಚಾವಾಗೋದು ಅಷ್ಟು ದೊಡ್ಡ ರಿಸ್ಕ್ ಆಗಿದೆ. ಬಚಾವ್ ಆಗ್ತಾರೆ ಅನ್ನೋದು ಡೌಟ್ ಇದೆ. ಎಲ್ಲದೂ ಕಾದ್ ನೋಡಬೇಕಾಗಿದೆ. ಆಗಸ್ಟ್ 1ಕ್ಕೆ ರಿಸಲ್ಟ್ನ ಮುಂದೂಡಲಾಗಿದೆ. ರಿಸಲ್ಟ್ ಅಂತಿದ್ದೀನಿ, ತೀರ್ಪನ್ನು ಮುಂದಿಡಲಾಗಿದೆ. ಸೊ ಈ ಒಂದು ಕಾರಣಕ್ಕೆ 1 ವರ್ಷದ ಬಳಿಕ ಮತ್ತೆ ಮಾತನಾಡಿ ಹೋಗಿದ್ದಾರೆ. ಏನಾಗುತ್ತೆ ಮುಂದೆ ರೇವಣ್ಣ ಕುಟುಂಬಕ್ಕೆ, ಅದು ಏನಾಗುತ್ತೋ ಕಾದ್ ನೋಡಬೇಕಾಗಿದೆ. ಎಲ್ಲದಕ್ಕೂ ಕೂಡ ಆಗಸ್ಟ್ 1ರವರೆಗೆ ಟೈಮ್ ಇದೆ. ಆಗಸ್ಟ್ 1ನೇ ತಾರೀಕಿಗೆ ಪ್ರಕರಣದ ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣ ಕುಟುಂಬದ ಭವಿಷ್ಯವೂ ಕೂಡ ನಿರ್ಧಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.